ಬೆಳಗಾವಿಯ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಸರ್ಕಾರ ಮಣಿದಿದೆ. ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಸಿಎಂ ಸಿದ್ದರಾಮಯ್ಯ ಇವತ್ತು ಸಭೆ ನಡೆಸಿದರು. ಸುದೀರ್ಘ 3 ಗಂಟೆಗಳ ಕಾಲ ಸಭೆ ನಡೆಯಿತು. ಸಭೆಯಲ್ಲಿ ಪ್ರಸ್ತುತ ಸಕ್ಕರೆ ಕಾರ್ಖಾನೆಗಳು ಅನುಭವಿಸ್ತಾ ಇರುವ ಸಮಸ್ಯೆಗಳ ಕುರಿತು ವಿಸ್ತೃತ ಚರ್ಚೆ ಮಾಡಲಾಯಿತು. ಇನ್ನು ಸಕ್ಕರೆ ಕಾರ್ಖಾನೆ ನಡೆಸೋದು ಬಹಳ ಕ್ಲಿಷ್ಟಕರವಾಗಿದೆ. ಸಕ್ಕರೆ, ಎಥನಾಲ್, ವಿದ್ಯುತ್ ಉತ್ಪಾದನೆ ಮಾಡಿದ್ರೂ ನಾವು ಸಂಕಷ್ಟದಲ್ಲಿದ್ದೇವೆ. ನಾವು ಉದ್ಯೋಗ ಸೃಷ್ಟಿಸಿ ಆರ್ಥಿಕತೆಗೆ ಅಪಾರ ಕೊಡುಗೆ ಕೊಡ್ತಿದ್ದೇವೆ. ಆದರೂ ರೈತರಿಂದ ಬೈಗುಳ ತಿಂತಾ ಇದ್ದೇವೆ. ಕೇಂದ್ರದ ನೀತಿಗಳಿಂದಲೂ ನಮಗೆ ನಷ್ಟ ಆಗ್ತಿದೆ ಅಂತ ಸಕ್ಕರೆ ಕಾರ್ಖಾನೆ ಮಾಲೀಕರು ಹೇಳಿದರು. ಕೊನೆಗೂ ರೈತ ಹೋರಾಟಕ್ಕೆ ಸರ್ಕಾರ ಮಣಿದಿದೆ. ರೈತರು ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗಿನ ಸಭೆ ಬಳಿಕ ಸಿಎಂ ಸಿದ್ದರಾಮಯ್ಯ ಸುದ್ದಿಗೋಷ್ಠಿ ನಡೆಸಿದರು. ಇದೇ ವೇಳೆ ಮಾತನಾಡಿದ ಅವರು, ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಹಣ ನೀಡಲು ನಿರ್ಧಾರ ಮಾಡಲಾಗಿದೆ. ಕಾರ್ಖಾನೆಗಳಿಂದ 3,250 ರೂಪಾಯಿ, ಇನ್ನು ಸರ್ಕಾರದಿಂದ ಹೆಚ್ಚುವರಿಯಾಗಿ 50 ರೂಪಾಯಿ ನೀಡಲಾಗುತ್ತೆ. ಇಡೀ ರಾಜ್ಯಕ್ಕೆ ಅನ್ವಯ ಆಗುವಂತೆ ನಿಗದಿ ಮಾಡಲಾಗಿದೆ ಅಂತ ತಿಳಿಸಿದರು. ಇದೇ ವೇಳೆ ಕಬ್ಬು ಬೆಳೆಗಾರರು ಪ್ರತಿಭಟನೆ ಕೈಬಿಡುವ ಬಗ್ಗೆ ಸಿಎಂ ಭರವಸೆ ವ್ಯಕ್ತಪಡಿಸಿದರು. 50 ರೂಪಾಯಿಯನ್ನ ಶುಗರ್ ಫ್ಯಾಕ್ಟರಿ ಮಾಲೀಕರುಗಳು ಕೊಡ್ತಕ್ಕಂಥದ್ದು, ಇನ್ನು 50 ರೂಪಾಯಿಯನ್ನ ಸರ್ಕಾರ ಕೊಡ್ತಕ್ಕಂಥದ್ದು. ಅಂದರೆ 3,300 ರೂಪಾಯಿ ಪರ್ ಮೆಟ್ರಿಕ್ ಟನ್. ಅಂದರೆ ಏನು DC ಬೆಳಗಾಂನವ್ರು ಹೇಳಿದ್ರು, ಅದಕ್ಕಿಂತ 100 ರೂಪಾಯಿ ಜಾಸ್ತಿ ಒಂದು ಟನ್ನಿಗೆ. ಸೊ ಅದನ್ನು ಕೊಡಬೇಕು ಅಂತೇಳಿ ಎಲ್ಲ ಶುಗರ್ ಫ್ಯಾಕ್ಟ್ರಿ ಮಾಲೀಕರುಗಳಿಗೆ ಹೇಳಿದ್ದೀನಿ. ಬಹುತೇಕವು ಒಪ್ಕೊಂಡಿದ್ದಾರೆ. ನಾನು ರೈತರು ಸಂಕಷ್ಟದಲ್ಲಿದ್ದಾರೆ, ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವು ಸಹಾಯ ಮಾಡಬೇಕು, ಸಹಕಾರ ಮಾಡಬೇಕು, ನೀವು ಮುಂದೆ ಬರಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡಿದ್ದೇನೆ. ಮತ್ತು ರೈತರಲ್ಲೂ ಕೂಡ ಮನವಿ ಮಾಡ್ತೇನೆ, ನಿಮ್ಮ ಪ್ರತಿಭಟನೆಯನ್ನು ವಾಪಸ್ ತಗೊಂಡು ಕಾನೂನಿನ ವ್ಯವಸ್ಥೆ ಸುಗಮ ಆಗಲಿಕ್ಕೆ ಸಹಕರಿಸಬೇಕು ಅಂತೇಳಿ ಮನವಿ ಮಾಡ್ತೇನೆ. ಮತ್ತು 3,300 ರೂಪಾಯಿ ಏನು ಹೇಳಿದ್ದೀವಿ ನಾವು, ಇದಕ್ಕೆ ಒಪ್ಕೊಳ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಇನ್ನು ಸಿಎಂಗೂ ಮುನ್ನ ಮಾತನಾಡಿದ ಸಚಿವ ಎಚ್.ಕೆ. ಪಾಟೀಲ್, ರೈತರ ಹಿತದೃಷ್ಟಿಯಿಂದ ಸಭೆ ಮಾಡಿದ್ದೇವೆ. ಕೇಂದ್ರ ಸರ್ಕಾರದ ಮುಂದೆ ನಿಯೋಗ ತೆಗೆದುಕೊಂಡು ಹೋಗುವ ಬಗ್ಗೆ ನಿರ್ಧಾರವಾಗಿದೆ ಅಂತ ಹೇಳಿದರು. ಇತ್ತ ಸಚಿವ ಶಿವಾನಂದ ಪಾಟೀಲ್ ಮಾತನಾಡಿ, ಸರ್ಕಾರ ಒಂದು ನಿರ್ಧಾರಕ್ಕೆ ಬಂದಿದೆ, ಕೇಂದ್ರದ ಪಾತ್ರವೂ ಸಹ ಇದರಲ್ಲಿದೆ. ಹೀಗಾಗಿ ಈ ಬಗ್ಗೆಯೂ ನಿರ್ಧಾರ ಕೈಗೊಂಡಿದ್ದೇವೆ ಅಂತ ಹೇಳಿದರು. ಏನು ಎಷ್ಟು ಬೆಲೆ ಇರಬೇಕು, ರೈತರಿಗೆ ಏನು ಮಾಡ್ತೇವೆ ಅನ್ನೋದ್ರ ಬಗ್ಗೆಯೂ ಸಹಿತ ಸ್ಪಷ್ಟ ನಿಲುವನ್ನು ನೀಡಿದ್ದಾರೆ. ರೈತರ ಹಿತದೃಷ್ಟಿಯಿಂದ ಏನು ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆಯಿಂದ ವಿಶೇಷವಾದ ಸಂದೇಶಗಳನ್ನು ಕಳಿಸಿದ್ದರು, ಆ ಸಂದೇಶಗಳ ಹಿನ್ನೆಲೆಯಲ್ಲಿ ಇವತ್ತು ಸಭೆಯನ್ನು ಮಾಡಿದ್ದಾರೆ. ಬಹುತೇಕ ಎಲ್ಲ ಶುಗರ್ ಫ್ಯಾಕ್ಟ್ರಿಯವರು ಒಪ್ಕೊಂಡಿದ್ದಾರೆ. ಸನ್ಮಾನ್ಯ ಬೆಳಗಾಂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಸಹಿತ ಸಕ್ಕರೆ ಕಾರ್ಖಾನೆಯವರಿಗೆ 3,200 ರೂಪಾಯಿಗೆ ಒಪ್ಪಿದ್ವಿ. ಈಗ ರಾಜ್ಯ ಸರ್ಕಾರ ಅದನ್ನು ಸ್ವಲ್ಪ ಜಾಸ್ತಿ ಮಾಡೋದಕ್ಕೆ ಏನು ಸೂಚನೆ ಕೊಟ್ಟಿದೆ, ಸಲಹೆ ಮಾಡಿದೆ. ಮುಖ್ಯಮಂತ್ರಿಗಳು ರೈತರ ಹಿತದೃಷ್ಟಿಯಿಂದ ಏನು ವಿನಂತಿ ಮಾಡಿಕೊಂಡಿದ್ದಾರೆ, ಅದ್ರ ಬಗ್ಗೆ ಅವರ ಅಭಿಪ್ರಾಯವನ್ನು ನೀಡಿ ಅವ್ರನ್ನ ಒಪ್ಪಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನಿರಂತರವಾಗಿ ರೈತರ ಜೊತೆ ಮತ್ತು ಕಾರ್ಖಾನೆ ಮಾಲೀಕರ ಜೊತೆ ಸಂವಾದ ಮಾಡಿ ಸರ್ಕಾರ ಒಂದು ಹಂತಕ್ಕೆ ಬಂದಿದೆ. ರಾಜ್ಯದ ರೈತರ ಹಿತದೃಷ್ಟಿಯಿಂದ ಮತ್ತು ಕಾರ್ಖಾನೆ ಮಾಲೀಕರ ಹಿತದೃಷ್ಟಿಯಿಂದ ಸವಿಸ್ತಾರವಾಗಿ ವಿಚಾರ ವಿನಿಮಯ ಮಾಡಿ ಒಂದು ಹಂತಕ್ಕೆ ನಾವು ಬಂದಿದ್ದೀವಿ. ಆ ಎಲ್ಲ ವಿಚಾರಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಎದುರುಗಡೆ ಇರ್ತಾ ಇದ್ದಾರೆ. ಇದರಲ್ಲಿ ಕೇಂದ್ರ ಸರ್ಕಾರದ ಜೊತೆ ಕೂಡ ನಾವು ಸಹಕಾರವನ್ನು ಬಯಸ್ತೀವಿ. ಯಾಕೆಂದರೆ ರಾಜ್ಯದ ರೈತರಂದರೆ ದೇಶದ ರೈತರು. ಅವರಿದ್ದ ದೃಷ್ಟಿಯಿಂದ ನಮ್ಮ ರಾಜ್ಯದ ಸಚಿವರು ಕೂಡ ಇದರಲ್ಲಿ ಭಾಗಿಯಾಗಿ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಪ್ರಯತ್ನವನ್ನು ಮಾಡಬೇಕಂತ ಹೇಳಿ ಎಲ್ಲ ಲೋಕಸಭಾ ಸದಸ್ಯರು ಆದಿಯಾಗಿ ಒಂದು ಹಂತಕ್ಕೆ ನಾವು ಬಂದಿದ್ದೀವಿ.
ರಾಜ್ಯ ಸರ್ಕಾರದಿಂದ ಕಬ್ಬಿಗೆ 3,300 ರೂಪಾಯಿ ದರ ಘೋಷಣೆ ಹಿನ್ನೆಲೆ ಬೆಳಗಾವಿಯ ಗುರ್ಲಾಪುರದಲ್ಲಿ ರೈತ ಸಂಘಟನೆಗಳು ಸಂಭ್ರಮಾಚರಣೆ ಮಾಡಿದವು. ಪಟಾಕಿ ಸಿಡಿಸಿ ರೈತರು ಘೋಷಣೆ ಕೂಗಿದ್ರು. ಇದೇ ವೇಳೆ ಶಶಿಕಾಂತ್ ಗುರೂಜಿ ನೇತೃತ್ವದಲ್ಲಿ ಸಂಭ್ರಮಾಚರಣೆ ಜೋರಾಗಿತ್ತು. ಇನ್ನು ಶಶಿಕಾಂತ್ ಗುರೂಜಿ ಮಾತಾಡಿದ್ದು ರೈತರ ಹೋರಾಟಕ್ಕೆ ಜಯ ಸಿಕ್ಕಿದೆ, ಹೋರಾಟವನ್ನ ವಾಪಸ್ ಪಡಿತೇವೆ ಅಂತ ಹೇಳಿದ್ರು. ಸರ್ಕಾರವಾಗಿ ನಿರಂತರ ಪ್ರತಿಭಟನೆ ಮೂಲಕ 9 ದಿನಗಳ ಕೊನೆಗೆ 9 ದಿನದ ನಂತರ ಸರ್ಕಾರವಾಗಿ ಫ್ಯಾಕ್ಟರಿ ಮಾಲಕರ ಜೊತೆ ಸಂಧಾನ ಮಾಡಿ ಮೀಟಿಂಗ್ ಮಾಡಿ ಸಿದ್ದರಾಮಯ್ಯ ಸಾಹೇಬರು, ಶಿವಾನಂದ ಪಾಟೀಲ್ರು, DC ಅವರು, SP ಅವರು ಎಲ್ಲರ ಕೂಡ ನಮಗೊಂದು ನ್ಯಾಯ ಕೊಡಿಸಿದ್ದಾರೆ. ಎಲ್ಲರ ಪರವಾಗಿ ಧನ್ಯವಾದ ಹೇಳ್ತೀನಿ ಸರ್. 3,500 ಕೇಳಿದ್ದೀವಿ, ಆದ್ರೆ ಸರ್ಕಾರ ಫ್ಯಾಕ್ಟರಿ ಅವರು 1 ರೂಪಾಯಿ ಕೊಡೋದಿಲ್ಲ ಅಂತ ಹೇಳಿದ್ರು. ಅವಾಗ ನಮಗೊಂದು ಭಯ ಶುರುವಾಗಿತ್ತು, ಇವ್ರನ್ನ ಯಾವ ರೀತಿ ಭಾಗಿಸೋದು, ಚಳವಳಿ ಹೆಂಗೆ ಮಾಡೋದು. ಅವಾಗ ಶಿವಾನಂದ ಪಾಟೀಲ್ರು 2 ದಿನ ಸಮಯ ಕೇಳಿದ್ರು, ನಿನ್ನೆ ಸಮಯ ಕೊಟ್ಟು ಕಳಿಸ್ತೀವಿ. ಆದ್ರೆ ಅವ್ರು ಹೇಳಿದ್ರು ಸರ್ಕಾರ ಜೊತೆ ಚರ್ಚೆ ಮಾಡಿ ಮೀಟಿಂಗ್ ಮಾಡಿ ಮುಂದೋರು ಘೋಷಣೆ ಮಾಡಿದಾರೆ. ಇದು ನಮ್ಮ ಗೆಲುವಿನ ಜೈಕಾರ. ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ? ಮುಂದೆ ಹೋರಾಟ ನಾಳೆಯಿಂದ ಹೋರಾಟ ಕೈ ಬಿಡ್ತಾರಾ ಏನು ಅಂತ? ಕೈ ಬಿಡ್ತೀವಿ ಸರ್, ಹೋರಾಟ ಕೈ ಬಿಡ್ತೀವಿ. ಇವತ್ತೇ ಹೋರಾಟ ಕೈ ಬಿಡ್ತಾರೆ, ನಾಳೆಯಿಂದ ಕಾರ್ಖಾನೆ ಸ್ಟಾರ್ಟ್. ಇನ್ನು ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಸಭೆ ನಡೆಸಿದ ಬಳಿಕ ಸಿಎಂ ಸಿದ್ದರಾಮಯ್ಯ ರೈತ ಮುಖಂಡರ ಜೊತೆ ಸಭೆ ನಡೆಸಿದ್ರು. 15-18 ಸಂಘಟನೆ ರೈತರು ಮಾತ್ರ ಸಭೆಯಲ್ಲಿ ಭಾಗಿಯಾಗಿದ್ರು. ಇನ್ನು 5 ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಅಲ್ಲಿನ ರೈತರನ್ನ ವರ್ಚುವಲ್ ಮೂಲಕ ಸಭೆಗೆ ಹಾಜರುಪಡಿಸುವಂತೆ ಸಿಎಂ ಸೂಚನೆ ಕೊಟ್ಟಿದ್ರು. ಇನ್ನು 46 ಸಂಘಟನೆ ಮುಖಂಡರ ಪೈಕಿ 18 ಮುಖಂಡರು ಮಾತ್ರ ಈ ಸಭೆಯಲ್ಲಿ ಭಾಗಿಯಾಗಿದ್ರು. ಇನ್ನು ರೈತರ ಸಭೆಯಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರ ಸಭೆಯಲ್ಲಿ ಕೈಗೊಂಡ ನಿರ್ಧಾರದ ಬಗ್ಗೆ ಆ ರೈತರಿಗೆ ಸಿಎಂ ಮಾಹಿತಿ ಕೊಟ್ಟರು. ಇನ್ನು ರೈತರ ಸಭೆಯಲ್ಲೂ ಕೂಡ ಯಾವುದೇ ನಿರ್ಧಾರಕ್ಕೆ ಬರಲಾಗಿಲ್ಲ ಎನ್ನಲಾಗಿದೆ. ಸಕ್ಕರೆ ಕಾರ್ಖಾನೆ ಮಾಲೀಕರ ಸಭೆಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ನಿರ್ಧಾರಕ್ಕೆ ಬರಲಾಗಿಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಸರ್ಕಾರ ಹೇಳಿದಂತಹ ಕೆಲವೊಂದು ಸಲಹೆಗಳಿಗೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಒಪ್ಪಿಲ್ಲ ಎನ್ನಲಾಗಿದೆ. ಇನ್ನು ಸಭೆಯಲ್ಲಿ ಒಮ್ಮತ ಮೂಡಿಲ್ಲ ಅನ್ನುವ ಮಾತುಗಳು ಕೇಳಿಬಂದಿದ್ದು, ಸಭೆ ಬಳಿಕ ಮಾತಾಡಿರೋ ಸಕ್ಕರೆ ಕಾರ್ಖಾನೆ ಮಾಲೀಕರು ಸಭೆಯಲ್ಲಿ ಯಾವುದೇ ನಿರ್ಧಾರ ಆಗಿಲ್ಲ ಅಂತ ಹೇಳಿದ್ರು. ಇನ್ನು ಸಿಎಂ ಜೊತೆಗೆ ಸಭೆ ಬಳಿಕ ವಿಧಾನಸೌಧದಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಪ್ರತ್ಯೇಕ ಸಭೆ ಮಾಡಿದ್ರು. ಬೆಲೆ ಏರಿಕೆಯಿಂದ ಕಾರ್ಖಾನೆಗೆ ಆಗುವ ಲಾಭ ನಷ್ಟದ ಕುರಿತು ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ ಎನ್ನಲಾಗಿತ್ತು. ಇನ್ನು ಸರ್ಕಾರಕ್ಕೆ ತಮ್ಮ ನಿರ್ಧಾರ ತಿಳಿಸಲು ಸಕ್ಕರೆ ಕಾರ್ಖಾನೆ ಮಾಲೀಕರು ಸಭೆ ನಡೆಸಿದ್ರು. ನಂತರ ರೈತರ ಬೇಡಿಕೆಗಳಿಗೆ ಒಪ್ಪದ ಕಾರ್ಖಾನೆ ಮಾಲೀಕರನ್ನ ಒಪ್ಪಿಸಲು ಸಿಎಂ ಕಸರತ್ತು ಮಾಡಬೇಕಾಯಿತು. ಕಾರ್ಖಾನೆ ಮುಚ್ಚುತ್ತೇವೆ, ನೀವು ಹೇಳಿದಷ್ಟು ಕೊಡೋದಕ್ಕಾಗಲ್ಲ ಅಂತ ಕಾರ್ಖಾನೆ ಮಾಲೀಕರು ಪಟ್ಟು ಹಿಡಿದಿದ್ರು. ಬೆಳಗಾವಿಯ ಹತ್ತರಗಿಯಲ್ಲಿ ರೈತರು ಪ್ರತಿಭಟನೆ ನಡೆಸ್ತಾ ಇದ್ರು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಸ್ತೆ ತಡೆ ನಡೆಸಲು ರೈತರು ನಿರ್ಧಾರ ಮಾಡಿದ್ರು. ಆದರೆ ಹೆದ್ದಾರಿ ತಡೆಗೆ ಅನುಮತಿ ನೀಡದ ಪೊಲೀಸರು ರೈತರನ್ನ ವಶಕ್ಕೆ ಪಡೆದರು. ಇನ್ನು ಇದೇ ವೇಳೆ ಘರ್ಷಣೆ ಉಂಟಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಬಳಿಯಲ್ಲಿ ರೈತರ ಪ್ರತಿಭಟನೆಯಲ್ಲಿ ಕಲ್ಲು ತೂರಾಟ ಕೂಡ ಉಂಟಾಯಿತು. ಇನ್ನು ಪೊಲೀಸರ ಮೇಲೆ ಉದ್ರಿಕ್ತರ ಗುಂಪು ಕಲ್ಲು ತೂರಾಟ ಮಾಡಿತು. ಕಲ್ಲು ತೂರಾಟದ ಬಗ್ಗೆ ರೈತ ಸಂಘದ ಗೌರವ ಅಧ್ಯಕ್ಷ ಶಶಿಕಾಂತ್ ಗುರೂಜಿ ಪ್ರತಿಕ್ರಿಯೆ ಕೊಟ್ಟಿದ್ದು, ಕಲ್ಲು ತೂರಾಟ ನಡೆಸಿದವರು ಯಾರೂ ಸಹ ನಮ್ಮ ಸಂಘಟನೆಯವರಲ್ಲ. ಕಿಡಿಗೇಡಿಗಳು ನಮ್ಮ ಹೋರಾಟದ ದಿಕ್ಕು ತಪ್ಪಿಸಲು ಪ್ರಯತ್ನ ಪಡುತ್ತಿದ್ದಾರೆ. ಕಲ್ಲು ತೂರಾಟ ನಡೆಸಿದ ಕಿಡಿಗೇಡಿಗಳನ್ನ ಕೂಡಲೇ ಅರೆಸ್ಟ್ ಮಾಡಬೇಕು. ರಾಜಕೀಯ ದುರುದ್ದೇಶದಿಂದ ಇವತ್ತಿನ ಘಟನೆ ನಡೆದಿದೆ ಅಂತ ಹೇಳಿದರು. ಇನ್ನು ಕಲ್ಲು ತೂರಾಟದ ಬಗ್ಗೆ SP ಭೀಮಾಶಂಕರ್ ಗುಳೇದ್ ಕೂಡ ಪ್ರತಿಕ್ರಿಯೆ ಕೊಟ್ಟರು. ರೈತರನ್ನ ರಸ್ತೆ ತೆರವು ಮಾಡುವ ಸಂದರ್ಭದಲ್ಲಿ ಅಪಾರ್ಥವಾಗಿ ಕಲ್ಲು ತೂರಾಟವಾಗಿದೆ. 6 ಜನ ಪೊಲೀಸರಿಗೆ ಗಾಯ ಆಗಿದೆ. ಕಲ್ಲು ತೂರಾಟ ಸಂದರ್ಭದಲ್ಲಿ ಪರಿಸ್ಥಿತಿ ಉದ್ವಿಗ್ನವಾಗಿತ್ತು. ಪೊಲೀಸರು ತಾಳ್ಮೆ ವಹಿಸಿದ್ರು, ಬಲಪ್ರಯೋಗ ಮಾಡಿಲ್ಲ ಅಂತ ಹೇಳಿದರು. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ದರ ನಿಗದಿ ಮಾಡುವಂತೆ ರೈತರು ಪ್ರತಿಭಟನೆ ಮಾಡ್ತಿದ್ರು. ಆ ದರ ನಿಗದಿ ಮಾಡದಿದ್ರೆ ಹೋರಾಟ ರಾಜ್ಯವ್ಯಾಪಿ ನಡೆಸಲಾಗುತ್ತೆ ಅಂತಾನೂ ರೈತ ಮುಖಂಡ ಕುರುಬೂರು ಶಾಂತಕುಮಾರ್ ಎಚ್ಚರಿಕೆ ಕೊಟ್ಟಿದ್ರು. ದಾವಣಗೆರೆಯಲ್ಲಿ ಮಾತಾಡಿದ ಅವರು, ನನಗೆ ಮಾಹಿತಿ ತಡವಾಗಿ ಬಂದಿತ್ತು, ಹೀಗಾಗಿ ನಾನು ಸಭೆಯಲ್ಲಿ ಭಾಗಿಯಾಗೋದಕ್ಕೆ ಆಗಿಲ್ಲ. ಬೆಳಗಾವಿ, ಬಾಗಲಕೋಟೆ, ಕರ್ನಾಟಕದಲ್ಲಿ ಹೆಚ್ಚು ಕಬ್ಬು ಬೆಳೆಯುವ ಜಿಲ್ಲೆಗಳು, ಮಂತ್ರಿಗಳು, MLAಗಳು ಸಕ್ಕರೆ ಕಾರ್ಖಾನೆ ಮಾಲೀಕರಿರೋದ್ರಿಂದ ಸಮಸ್ಯೆ ಉಂಟಾಗಿದೆ. ಸರ್ಕಾರ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಸ್ಪಂದನೆ ಮಾಡಬೇಕು ಅಂತ ಹೇಳಿದರು. ಹಾವೇರಿಯಲ್ಲಿ ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ಮಾತಾಡಿದ್ದು, ಕಬ್ಬು ಬೆಳೆಗಾರರ ಹೋರಾಟ ಇನ್ನೂ ತೀವ್ರವಾಗಲಿದೆ. ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದ ತಕ್ಷಣ ರೈತರಿಗೆ ಸಮಾಧಾನ ಆಗತ್ತಾ? ಈ ಹಿಂದೆ 150 ರೂಪಾಯಿ ಹೆಚ್ಚುವರಿ, ಸರ್ಕಾರದಿಂದ 350 SAP ಘೋಷಿಸಿದ್ರಿ. ಆ ಸಮಯದಲ್ಲಿ ಮಹಾರಾಷ್ಟ್ರಗಿಂತ ಅತಿ ಹೆಚ್ಚಿನ ಬೆಲೆ ನಮಗೆ ಸಿಕ್ಕಿತ್ತು. ಸರ್ಕಾರ ರಾಜಕಾರಣಿಗಳ ಪರವಾಗಿ ಲಾಬಿ ಮಾಡ್ತಿದ್ಯಾ? ಕಾರ್ಖಾನೆ ಮಾಲೀಕ, MLA, MP ಅನ್ನೋದು ಪ್ರಶ್ನೆ ಅಲ್ಲ. ಸರ್ಕಾರ ರೈತರ ಪರವಾಗಿರಬೇಕು ಅಂತ ಹೇಳಿದ್ರು. ಇತ್ತ ಬಿಜೆಪಿ ನಾಯಕರು ಕೂಡ ರೈತರ ಹೋರಾಟಕ್ಕೆ ಬೆಂಬಲ ನೀಡಿದ್ರು. ಅನೇಕ ಬಿಜೆಪಿ ನಾಯಕರು ರೈತರ ಹೋರಾಟದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದು, ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ, ಕೇಂದ್ರ ಸಚಿವ ಸೋಮಣ್ಣ ಹಾಗೂ HD ಕುಮಾರಸ್ವಾಮಿ ಕೂಡ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರ ಕೇವಲ ಕೇಂದ್ರ ಸರ್ಕಾರದ ವಿರುದ್ಧ ಗೂಬೆ ಕೂರಿಸ್ತಾ ಇದೆ ಅಷ್ಟೇ. ಮೊದಲು ರಾಜ್ಯ ಸರ್ಕಾರ ರೈತರ ಜೊತೆ ಪ್ರತಿಭಟನೆ ನಡೆಸಿ
ಅವರ ಅಹವಾಲುಗಳನ್ನು ಆಲಿಸಲಿ, ಒಟ್ಟಾಗಿ ನಾವು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋಣ ಅಂತ ಹೇಳಿದರು. ಸಿಎಂ ಸಿದ್ದರಾಮಯ್ಯ ತಡವಾಗಿ ಎಚ್ಚೆತ್ತುಕೊಂಡಿದ್ದಾರೆ. ತಡವಾಗಿ ಆದರೂ ಸಕ್ಕರೆ ಫ್ಯಾಕ್ಟರಿ ಮಾಲೀಕರು ರೈತರ ಸಭೆಯನ್ನ ಸಿಎಂ ಮಾಡ್ತಾ ಇದ್ದಾರೆ. ಸಿಎಂ ನಿರ್ಧಾರವನ್ನ ನಾನು ಸ್ವಾಗತಿಸ್ತೇನೆ ಅಂತ ಹೇಳಿದರು. ಕಬ್ಬು ಬೆಳೆಗಾರರ ವಿಚಾರದಲ್ಲಿ ನಾವು ಯಾವುದೇ ರಾಜಕೀಯ ಮಾಡ್ತಾ ಇಲ್ಲ ಅಂತ ತಿರುಗೇಟ್ಕೊಟ್ರು. ಈಗ ರಾಜ್ಯದ ವಿದ್ಯಮಾನಗಳನ್ನ ನೋಡೋಣ. ಇವತ್ತು ಮಾಜಿ ಸಚಿವ ಕೆಎನ್ ರಾಜಣ್ಣ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ಆಯೋಜನೆ ಮಾಡಲಾಗಿತ್ತು. ಡಿನ್ನರ್ ಮೀಟಿಂಗ್ ಹಿನ್ನೆಲೆ ರಾಜಣ್ಣ ನಿವಾಸಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಸುಧಾಕರ್ ಬಂದಿದ್ರು. ಇಬ್ಬರೂ ಸಚಿವರನ್ನ ರಾಜಣ್ಣ ಪುತ್ರ ರಾಜೇಂದ್ರ ಆತ್ಮೀಯವಾಗಿ ಆಹ್ವಾನಿಸಿದ್ದಾರೆ. ಇನ್ನು ಪಾವಗಡ ಶಾಸಕ ವೆಂಕಟೇಶ್, ಮಾಜಿ ಸಚಿವ ಎಚ್ಎಂ ರೇವಣ್ಣ ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಇಂದಿನ ಡಿನ್ನರ್ ಮೀಟಿಂಗಿಗೆ ಸಿಎಂ ಸಿದ್ದರಾಮಯ್ಯ ಕೂಡ ಹೋಗಬೇಕಾಗಿತ್ತು. ಆದರೆ ಸತತ ಮೀಟಿಂಗ್ ಹಿನ್ನೆಲೆ ಸಿಎಂ ಭೇಟಿ ದಿಢೀರ್ ರದ್ದಾಗಿದೆ. ಬೆಂಗಳೂರಲ್ಲಿ ಇವತ್ತು ಸಿದ್ದರಾಮಯ್ಯ ಸಕ್ಕರೆ ಕಾರ್ಖಾನೆ ಮಾಲೀಕರು ರೈತರ ಜೊತೆ ಸತತ ಸಭೆಯನ್ನ ಮಾಡಿದ್ದು, ಈ ಹಿನ್ನೆಲೆ ಸಿಎಂ ತುಮಕೂರು ಭೇಟಿ ರದ್ದಾಗಿದೆ. ರಾಷ್ಟ್ರಗೀತೆ ಬಗ್ಗೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿಕೆ ಬಗ್ಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಂಜುನಾಥ ಭಂಡಾರಿ ಕಿಡಿಕಾರಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಬಿಜೆಪಿಯವರು ಯಾವತ್ತೂ ರಾಷ್ಟ್ರಗೀತೆ ಸಂವಿಧಾನವನ್ನ ಒಪ್ಪಿಯೇ ಇಲ್ಲ. ಇವರಿಗೆ ಜನಗಣಮನ ವಂದೇ ಮಾತರಂ ಬಗ್ಗೆ ಗೊತ್ತಿಲ್ಲ. ಇವರೇನು ಸ್ವತಂತ್ರಕ್ಕೆ ಹೋರಾಟ ಮಾಡಿದ್ರ ಅಂತ ವಾಗ್ದಾಳಿ ನಡೆಸಿದರು. ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿಕೆ ಬಗ್ಗೆ ಸಚಿವ ಸಂತೋಷ್ ಲಾಡ್ ಕೂಡ ಕಿಡಿಕಾರಿದ್ರು. ಧಾರವಾಡದಲ್ಲಿ ಮಾತನಾಡಿದ ಅವರು, ಕಾಗೇರಿಗೆ ಜನಗಣಮನದ ಅರ್ಥ ಗೊತ್ತಿದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಜನಗಣಮನ ವಿವಾದದ ಹೇಳಿಕೆ ಬಗ್ಗೆ ತಮ್ಮ ಮೇಲಿನ ಆಕ್ರೋಶ ಕುರಿತು ಮಾಜಿ ಸ್ಪೀಕರ್ ಕಾಗೇರಿ ಸ್ಪಷ್ಟನೆ ಕೊಟ್ಟರು. ನಮ್ಮೆಲ್ಲರಿಗೂ ರಾಷ್ಟ್ರಗೀತೆ ಬಗ್ಗೆ ಅಪಾರ ಗೌರವ ಇದ್ದೇ ಇದೆ. ರಾಷ್ಟ್ರಗೀತೆ ಎಂದೂ ವಿವಾದಕ್ಕೆ ಒಳಪಡಬಾರದು. ನನ್ನ ಮಾತಿನಿಂದ ವಿವಾದಕ್ಕೆ ಎಡೆಯಾಗಿದೆ. ನಾನು ಅದನ್ನ ವಿವಾದ ಮಾಡಲು ಸಿದ್ಧನಿಲ್ಲ ಅಂತ ಹೇಳಿದರು. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ವಿಚಾರವಾಗಿ ಕಲಬುರಗಿ ಹೈಕೋರ್ಟ್ನಲ್ಲಿ ಇವತ್ತು ವಿಚಾರಣೆ ನಡೆಯಿತು. ದೂರುದಾರರ ಜೊತೆ ಮಾಡಿದಂತಹ ಸಭೆಯಲ್ಲಿ ನಡೆದ ವಿದ್ಯಮಾನಗಳ ಬಗ್ಗೆ ಎಜಿ ಕೋರ್ಟ್ಗೆ ಮಾಹಿತಿ ಕೊಟ್ಟರು. ಇನ್ನು ಆರ್ಎಸ್ಎಸ್ ಪರವಾಗಿ ಅರುಣ್ ಶ್ಯಾಮ್ ವಾದ ಮಂಡಿಸಿದ್ದು, ನಾವು ಕೋರ್ಟ್ಗೆ 2 ದಿನಾಂಕ ಹೇಳಿದ್ದೇವೆ, ಯಾವುದಾದ್ರೂ ಡೇಟಲ್ಲಿ ನಮಗೆ ಅವಕಾಶ ಕೊಡಿ ಅಂತ ಕೇಳಿದ್ರು. ವಾದ ಪರಿಗಣಿಸಿದ ನ್ಯಾಯಮೂರ್ತಿಗಳು 13 ಮತ್ತು 16ರಂದು ಪರವಾನಗಿ ಕೊಡಿ ಅಂತ ಕೇಳಿದ್ದಾರೆ. ಅದರಲ್ಲಿ 1 ದಿನಾಂಕ ಕೊಡಿ ಅಂತ ಹೇಳಿ 12ರಂದು ಸರ್ಕಾರ ಕೈಗೊಂಡ ನಿರ್ಧಾರದ ಬಗ್ಗೆ ಕೋರ್ಟ್ಗೆ ತಿಳಿಸುವಂತೆ ಹೇಳಿ ವಿಚಾರಣೆಯನ್ನ ಮುಂದೂಡಲಾಗಿದೆ. ಚಾಮರಾಜನಗರ ಭಾಗದಲ್ಲಿ ಹುಲಿ ಹಾವಳಿ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಬಂಡೀಪುರ ನಾಗರಹೊಳೆ ಅಭಯಾರಣ್ಯದಲ್ಲಿ ಸಫಾರಿ ತಾತ್ಕಾಲಿಕ ಬಂದ್ ಮಾಡಲಾಗಿದೆ. ಹುಲಿ ಸೆರೆ ಕಾರ್ಯಾಚರಣೆಗೆ ಸಿಬ್ಬಂದಿ ಕೊರತೆಯಾಗಿದ್ದಕ್ಕೆ ಸಫಾರಿ ಕಾರ್ಯದಲ್ಲಿರುವ ಎಲ್ಲ ಅಧಿಕಾರಿಗಳು, ಚಾಲಕರು, ಅರಣ್ಯ ರಕ್ಷಕರನ್ನ ಕಾರ್ಯಾಚರಣೆಗೆ ನಿಯೋಜಿಸಿ ಅಂತ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಸಚಿವ ಈಶ್ವರ್ ಖಂಡ್ರೆ ಸೂಚನೆ ಕೊಟ್ಟಿದ್ದಾರೆ. ಬೀದರ್ ಮಹಾನಗರ ಪಾಲಿಕೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನುವ ಆರೋಪ ಕೇಳಿಬಂದಿದೆ. ಪಾಲಿಕೆ ಕಚೇರಿ ಮುಂಭಾಗದಲ್ಲಿ ಬಿಜೆಪಿ ಪ್ರತಿಭಟನೆ ಮಾಡಿದ್ದು, ನಗರಸಭೆ ಅಧ್ಯಕ್ಷ ಹಾಗೂ ಸಚಿವ ರಹೀಂ ಖಾನ್ ವಿರುದ್ಧ ಪ್ರತಿಭಟನೆಯಲ್ಲಿ ಆಕ್ರೋಶ ವ್ಯಕ್ತವಾಯಿತು. ವಿದ್ಯುತ್ ಚಿತಾಗಾರ ಹೆಸರಲ್ಲಿ ಲಕ್ಷಾಂತರ ರೂಪಾಯಿ ಹಣ ಲೂಟಿ ಮಾಡಿದ್ದಾರೆ. ಪಾಲಿಕೆ ವ್ಯಾಪ್ತಿಯ 12 ಗ್ರಾಮಗಳಿಗೆ ಮೂಲಭೂತ ಸೌಲಭ್ಯ ಕಲ್ಪಿಸುತ್ತಿಲ್ಲ. ಇದರಿಂದ ಗ್ರಾಮಗಳ ಜನರಿಗೆ ತುಂಬಾ ತೊಂದರೆಯಾಗುತ್ತಿದೆ. ಶೀಘ್ರವೇ ಗ್ರಾಮಗಳಿಗೆ ಮೂಲಸೌಕರ್ಯ ಒದಗಿಸಬೇಕು. ಭ್ರಷ್ಟಾಚಾರದ ಕುರಿತು ತನಿಖೆ ನಡೆಸುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ಬೀದರ್ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬೀಗ ಹಾಕಿದ್ರಿಂದ ರೈತರಿಗೆ ಸಮಸ್ಯೆ ಉಂಟಾಗಿತ್ತು. ಈ ಬಗ್ಗೆ ನ್ಯೂಸ್ 18 ವರದಿ ಬಿತ್ತರಿಸಿದ ಬೆನ್ನಲ್ಲೇ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಮುಕ್ತಿ ಸಿಕ್ಕಿದೆ. ಬರೋಬ್ಬರಿ 27 ದಿನಗಳ ಬಳಿಕ ಕೆವಿಕೆ ಕಚೇರಿಯ ಬಾಗಿಲು ತೆರೆದಿದೆ. ನ್ಯೂಸ್ 18 ವರದಿ ಬಳಿಕ ಅಂದೇ ಜನವಾಡ ಬಳಿ ಇರೋ ಕೆವಿಕೆ ಕಚೇರಿಗೆ ಭೇಟಿ ಕೊಟ್ಟು ಡಿಸಿ, ಎಸಿ ಪರಿಶೀಲನೆ ಮಾಡಿದ್ರು. ಕೆವಿಕೆ ಸಿಬ್ಬಂದಿಗಳ ಜೊತೆ ಕೃಷಿ ವಿವಿ ಡಿಇ ಡಾಕ್ಟರ್ ಅಮರೇಗೌಡ ಮಾತುಕತೆ ನಡೆಸಿ ಸಮಸ್ಯೆಯನ್ನ ಬಗೆಹರಿಸಿದ್ದಾರೆ. ಇದು ನ್ಯೂಸ್ 18 ಕನ್ನಡದ ವರದಿಯ ಬಿಗ್ ಇಂಪ್ಯಾಕ್ಟ್. ಬೆಂಗಳೂರಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಕೌಶಲ್ಯ ಶೃಂಗಸಭೆ ನಡೆಯಿತು. 3 ದಿನಗಳ ಬೆಂಗಳೂರು ಕೌಶಲ್ಯ ಶೃಂಗಸಭೆ 2025ರಲ್ಲಿ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆಯ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಪ್ರಶಸ್ತಿ ಕೊಟ್ಟು ಗೌರವಿಸಿದರು. ರಾಜ್ಯದ 8 ಜಿಲ್ಲೆಗಳ ಸ್ವಸಹಾಯ ಗುಂಪುಗಳ ಸದಸ್ಯರಿಗೆ ಪ್ರಶಸ್ತಿ ವಿತರಿಸಲಾಯಿತು. ಸಮಾರಂಭದಲ್ಲಿ ಕರ್ನಾಟಕ ರಾಜ್ಯ ಕೌಶಲ್ಯಾಭಿವೃದ್ಧಿ ನಿಗಮದ ಅಧ್ಯಕ್ಷರು ಶ್ರೀಮತಿ ಶಿವಕಾಂತಮ್ಮ ನಾಯಕ್, ಕೆಎಸ್ಡಿಎ ಅಧ್ಯಕ್ಷರಾದ ಡಾಕ್ಟರ್ ಇವಿ ರಮಣರೆಡ್ಡಿ, ಶ್ರೀನಿವಾಸ್ ಎಂ ಅಪರ ಅಭಿಯಾನ ನಿರ್ದೇಶಕರು ಸೇರಿ ವಿವಿಧ ಇಲಾಖೆಗಳ ಗಣ್ಯರು ಉಪಸ್ಥಿತರಿದ್ದರು. ಈಗ ಕ್ರೈಮ್ ಲೋಕದ ಸುದ್ದಿ ನೋಡೋಣ. ಹಾಡಹಗಲೇ ಮನೆಯಲ್ಲಿಟ್ಟಿದ್ದ ಚಿನ್ನಾಭರಣ ಕಳುವು ಮಾಡಲಾಗಿದೆ. ಆನೇಕಲ್ ತಾಲೂಕಿನ ಚಿಕ್ಕ ಹೊಸಹಳ್ಳಿಯಲ್ಲಿ ಘಟನೆ ನಡೆದಿದೆ. ಲೋಕೇಶ್ ಅನ್ನುವರ ಮನೆಯಲ್ಲಿ ಖದೀಮರು ಕೈಚಳಕ ತೋರಿದ್ದಾರೆ. ಬೀಗ ಒಡೆದು ಒಳನುಗ್ಗಿದ ಕಳ್ಳರು 150 ಗ್ರಾಂ ಚಿನ್ನ, 650 ಗ್ರಾಂ ಬೆಳ್ಳಿ, 1 ಲಕ್ಷ ಹಣ ಕದ್ದು ಎಸ್ಕೇಪ್ ಆಗಿದ್ದಾರೆ. ಎಂದಿನಂತೆ ಮನೆಗೆ ಬೀಗ ಹಾಕಿ ದಂಪತಿ ಕೆಲಸಕ್ಕೆ ತೆರಳಿದ್ರು. ಈ ವೇಳೆ ಘಟನೆ ನಡೆದಿದೆ. ಲೋಕೇಶ್ ಟಿಫನ್ ಮಾಡೋದಕ್ಕೆ ಮನೆಗೆ ಬಂದಾಗ ವಿಚಾರ ಬೆಳಕಿಗೆ ಬಂದಿದೆ. ಕೂಡಲೇ ಆನೇಕಲ್ ಪೊಲೀಸರಿಗೆ ಲೋಕೇಶ್ ಮಾಹಿತಿ ಕೊಟ್ಟಿದ್ದು, ಸ್ಥಳಕ್ಕೆ ಶ್ವಾನದಳ ಸೇರಿದಂತೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ.
ಬೆಂಗಳೂರಲ್ಲಿ ಅನೇಕ ಆರ್ಟಿಒ ಕಚೇರಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. 6 ಆರ್ಟಿಒ ಕಚೇರಿಗೂ ದಾಳಿ ಮಾಡಿದ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲಿಸಿದ್ರು. ಆರ್ಟಿಒ ಕಚೇರಿಯಲ್ಲಿ ನಡೀತಾ ಇರುವ ಭ್ರಷ್ಟಾಚಾರದ ಬಗ್ಗೆ ಸಾರ್ವಜನಿಕರಿಂದ ಹಲವು ದೂರುಗಳು ಕೇಳಿಬಂದಿತ್ತು. ಈ ಹಿನ್ನೆಲೆಯಲ್ಲಿ ಯಲಹಂಕ, ಜಯನಗರ, ಇಂದಿರಾನಗರ, ರಾಜಾಜಿನಗರ ಸೇರಿ 6 ಆರ್ಟಿಒ ಕಚೇರಿಗಳಲ್ಲಿ ಪರಿಶೀಲನೆ ಮಾಡಲಾಯಿತು. ಲಂಚ ಪಡೆಯುವಾಗಲೇ ಪೊಲೀಸ್ ಸಿಬ್ಬಂದಿಯೊಬ್ಬ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದು, ಮಳವಳ್ಳಿ ಪಟ್ಟಣದ ಗ್ರಾಮಾಂತರ ಪೊಲೀಸ್ ಠಾಣೆಯ ಮುಖ್ಯ ಪೇದೆ ವೆಂಕಟೇಶ್ರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಎನ್ಸಿಆರ್ ದಾಖಲು ಮುಕ್ತಗೊಳಿಸಲು ನವೀನ್ ಅನ್ನುವರಿಂದ 5,000ಕ್ಕೆ ಬೇಡಿಕೆ ಇಟ್ಟಿದ್ರಂತೆ. ಅಂಚೆದೊಡ್ಡಿ ಗ್ರಾಮದ ನವೀನ್ ಈ ಬಗ್ಗೆ ಲೋಕಾಯುಕ್ತಗೆ ದೂರು ಕೊಟ್ಟಿದ್ರು. ದೂರು ಆಧರಿಸಿ ತನಿಖೆ ಮಾಡಿದ ಲೋಕಾಯುಕ್ತ ಪೊಲೀಸರು ಲಂಚ ಸ್ವೀಕರಿಸ್ತಾ ಇದ್ದ ವೇಳೆ ದಾಳಿ ಮಾಡಿ ಬಂಧಿಸಿದ್ದಾರೆ. ಅಧಿಸೂಚನೆ ಪ್ರಕಾರ ನೇಮಕಾತಿ ಮಾಡಿಲ್ಲ ಅಂತ ವಾಯುವ್ಯ ಸಾರಿಗೆ ವಿರುದ್ಧ ನೊಂದ ಅಭ್ಯರ್ಥಿ ಸಿಡಿದಿದ್ದಾರೆ. ಹುಬ್ಬಳ್ಳಿಯ ಗೋಕುಲ ರಸ್ತೆಯಲ್ಲಿರುವ ವಾಯುವ್ಯ ರಸ್ತೆ ಸಾರಿಗೆ ನಿಗಮದ ಕೇಂದ್ರ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ನೊಂದ ಅಭ್ಯರ್ಥಿಗಳ ಪ್ರತಿಭಟನೆಗೆ ಶಾಸಕ ಮಹೇಶ್ ತೆಂಗಿನಕಾಯಿ ಸಾಥ್ ಕೊಟ್ಟರು. 2,800 ಹುದ್ದೆ ಬದಲಿಗೆ ಕೇವಲ 1,000 ಹುದ್ದೆ ಭರ್ತಿ ಮಾಡಲಾಗಿದೆ. ಉಳಿದ ಹುದ್ದೆಗಳನ್ನು ಭರ್ತಿ ಮಾಡುವಂತೆ ಆಗ್ರಹ ಮಾಡಿದ್ರು. ಇನ್ನು ಸ್ಥಳಕ್ಕೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮತ್ತು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಭೇಟಿ ಕೊಟ್ಟರು. ಪ್ರತಿಭಟನಾಕಾರರ ಜೊತೆ ಚರ್ಚೆ ನಡೆಸಿದ್ರು. ಆದಷ್ಟು ಬೇಗ ನೇಮಕಾತಿ ಮಾಡಿಕೊಳ್ಳುವುದಾಗಿ ಸಚಿವ ರಾಮಲಿಂಗಾರೆಡ್ಡಿ ಭರವಸೆ ಕೂಡ ಕೊಟ್ಟರು. ಇಲ್ಲಿ ಮಂಡಳಿ ಇದೆಯಲ್ಲ, ನಮ್ಮ ಕಾಗೇಯವರ ಅಧ್ಯಕ್ಷತೆಯಲ್ಲಿ ಅಲ್ಲಿಂದ ಒಂದು ರೆಸೊಲ್ಯೂಷನ್ ಮಾಡಿ ನಮಗಿನ್ನೂ 1,700ರಷ್ಟು ನಮಗೆ ಡ್ರೈವರ್ಸ್ ಬೇಕಾಗಿದೆ. ಡ್ರೈವರ್ ಕಮ್ ಕಂಡಕ್ಟರ್ನ ಕ್ಯಾನ್ಸಲ್ ಮಾಡಿ ಡ್ರೈವರ್ ಆಗಿ ಪರಿವರ್ತನೆ ಮಾಡಿ ಈಗ ಇರ್ತಕ್ಕಂಥ ಲಿಸ್ಟಲ್ಲೇ ನಮಗೆ ಮಾಡಿಕೊಡಿ ಅಂತ ಕಳಿಸಿದ್ದಾರೆ. ನಾನು ಕೂಡ ಅದನ್ನು ಹಣಕಾಸು ಇಲಾಖೆ ಮತ್ತು ಕಾನೂನು ಇಲಾಖೆ ಕಳಿಸಿದ್ದೆ. ಮುಖ್ಯಮಂತ್ರಿಗಳಿಗೆ ನಾನು ಹೋಗಿ ಮನವರಿಕೆ ಮಾಡಿ ಕೊಟ್ಟು ಬಂದಿದ್ದೆ. ಸ್ವಲ್ಪ ಇನ್ನೊಂದ್ಸಲಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅವರಿಗೆ ಹೇಳಿ ಇದನ್ನು ಅವಶ್ಯಕತೆ ಇದೆ ಅಂತೇಳಿ ಮಾಡಿಸ್ಬೇಕು. ವಿಧಾನಸಭೆನ ರಾಷ್ಟ್ರಮಟ್ಟದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ನೋಡೋಣ ದೇಶ ಸುದ್ದಿಯಲ್ಲಿ. ಬಿಹಾರದ ಔರಂಗಾಬಾದ್ನಲ್ಲಿ ಪ್ರಧಾನಿ ಮೋದಿ ಚುನಾವಣಾ ಪ್ರಚಾರ ಮಾಡಿದ್ರು. ಇದೇ ವೇಳೆ ಮಾತಾಡಿರೋ ಅವರು ಆರ್ಜೆಡಿ ಕಾಂಗ್ರೆಸ್ನ ಹಿಂದಿನ ಸಾಧನೆ ಬಿಹಾರದ ಜನತೆಗೆ ತಿಳಿದಿದೆ. ಜಂಗಲ್ ರಾಜ್ ತಂದವರು ಉದ್ಯೋಗವನ್ನು ಒದಗಿಸುವುದಕ್ಕೆ ಸಾಧ್ಯ ಇಲ್ಲ. ಒಂದು ಕಾಲದಲ್ಲಿ ನಕ್ಸಲಿಸಂನಿಂದ ಬಳಲ್ತಾ ಇತ್ತು, ಹಾಗೆ ನರಮೇಧಕ್ಕೆ ಸಾಕ್ಷಿಯಾಯಿತು. ಆದರೆ ನಿತೀಶ್ ಕುಮಾರ್ ಅಧಿಕಾರಕ್ಕೆ ಬಂದಾಗ ಆ ಬೆದರಿಕೆಯನ್ನ ತೆಗೆದುಹಾಕಲಾಯಿತು ಅಂತ ಹೇಳಿದ್ರು. ಕೇಂದ್ರ ಚುನಾವಣಾ ಆಯೋಗ ಹಾಗೂ ಪ್ರಧಾನಿ ಮೋದಿ ವಿರುದ್ಧ ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ್ತೆ ವಾಗ್ದಾಳಿ ನಡೆಸಿದ್ದಾರೆ. ವೋಟ್ ಚೋರಿ ಕುರಿತು ನಮ್ಮಲ್ಲಿ ಸಾಕಷ್ಟು ಸಾಕ್ಷ್ಯಗಳಿವೆ. ನರೇಂದ್ರ ಮೋದಿ ಚುನಾವ್ ಚೋರಿ ಮೂಲಕ ಪ್ರಧಾನಿಯಾದರು ಮತ್ತು ಬಿಜೆಪಿ ಚುನಾವ್ ಚೋರಿಯಲ್ಲಿ ತೊಡಗಿದೆ. ವಾಸ್ತವವಂದ್ರೆ ಮೋದಿಜಿ, ಅಮಿತ್ ಶಾಜಿ ಮತ್ತು ಚುನಾವಣಾ ಆಯೋಗ ಒಟ್ಟಾಗಿ ಸಂವಿಧಾನದ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅಂತ ವಾಗ್ದಾಳಿ ನಡೆಸಿದರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೆಟ್ವರ್ಕ್ 18ನ ಗ್ರೂಪ್ ಎಡಿಟರ್ ಹಾಗೆಯೇ ಎಂಡಿ ರಾಹುಲ್ ಜೋಶಿ ಅವರಿಗೆ ಎಕ್ಸ್ಕ್ಲೂಸಿವ್ ಸಂದರ್ಶನ ಕೊಟ್ಟಿದ್ದಾರೆ. ಸಂದರ್ಶನದಲ್ಲಿ ರಕ್ಷಣಾ ಕ್ಷೇತ್ರದಲ್ಲಿ ಆತ್ಮನಿರ್ಭರತೆಯ ಬಗ್ಗೆ ಮನಬಿಚ್ಚಿ ಮಾತಾಡಿದ್ದಾರೆ. ನಾವು ಸೇನೆಯಲ್ಲಿ ಆತ್ಮನಿರ್ಭರತೆಯನ್ನ ಬಯಸಿದ್ದೇವೆ. ಸ್ವದೇಶಿ ನಿರ್ಮಿತ ವಸ್ತುಗಳನ್ನೇ ನಾವು ಉಪಯೋಗಿಸುವುದಕ್ಕೆ ಬಯಸ್ತೇವೆ. 3 ಸೇನಾ ಪಡೆಗಳ ಒಪ್ಪಿಗೆ ಮೇರೆಗೆ ನಾವು ನಿರ್ಧಾರಗಳನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದರು. ಇದರ ಸಂಪೂರ್ಣ ಸಂದರ್ಶನ ಇಂದು ರಾತ್ರಿ 10 ಗಂಟೆಗೆ ಪ್ರಸಾರವಾಗುತ್ತೆ, ತಪ್ಪದೆ ನೋಡಿ. ದೇಶದಲ್ಲಿ ಬೀದಿ ನಾಯಿಗಳ ಹಾವಳಿಗೆ ಸಂಬಂಧಪಟ್ಟಂಗೆ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ಕೊಟ್ಟಿದೆ. ಶಿಕ್ಷಣ ಸಂಸ್ಥೆ, ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣ, ಆಸ್ಪತ್ರೆ ಬಳಿಯ ಬೀದಿ ನಾಯಿ ಹಿಡಿದು ಡಾಗ್ ಶೆಲ್ಟರ್ಗೆ ಹಾಕಲು ಕೋರ್ಟ್ ಮಹತ್ವದ ಆದೇಶ ನೀಡಿದೆ. ಮುಂದಿನ 8 ವಾರಗಳ ಒಳಗೆ ಬೀದಿ ನಾಯಿಗಳನ್ನು ಹಿಡಿದು ಡಾಗ್ ಶೆಲ್ಟರ್ಗೆ ಹಾಕಬೇಕು ಅಂತ ಆದೇಶಿಸಿದೆ. ಸುಪ್ರೀಂ ಕೋರ್ಟ್ನ ಜಸ್ಟಿಸ್ ವಿಕ್ರಮನಾಥ್, ಜಸ್ಟಿಸ್ ಸಂದೀಪ್ ಮೆಹ್ತಾ, ಜಸ್ಟಿಸ್ ಎನ್ವಿ ಅಂಜಾರಿಯಾ ಅವರ ಪೀಠವು ಈ ಆದೇಶ ಕೊಟ್ಟಿದೆ. ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ 100ಕ್ಕೂ ಹೆಚ್ಚು ವಿಮಾನಗಳು ವಿಳಂಬವಾಗಿವೆ. ಸ್ವಯಂ ಚಾಲಿತ ಸಂದೇಶ ಸ್ವಿಚಿಂಗ್ ಸಿಸ್ಟಂನಲ್ಲಿ ತಾಂತ್ರಿಕ ದೋಷದಿಂದ ವಿಮಾನಗಳು ವಿಳಂಬವಾಗಿದ್ದು ಪ್ರಯಾಣಿಕರು ಪರದಾಡಿದ್ರು. AMSS ಕಾರ್ಯನಿರ್ವಹಿಸದ ಕಾರಣ ಯೋಜಿತ ವಿಮಾನ ವಿವರಗಳು, ವಿಮಾನ ಮಾಹಿತಿ ಮತ್ತು ಸಮಯಗಳನ್ನು ಸಂಗ್ರಹಿಸುವ ವ್ಯವಸ್ಥೆಗೆ ಅಡ್ಡಿ ಉಂಟಾಯಿತು. ವಿಮಾನಗಳ ವಿಳಂಬದಿಂದ ಪ್ರಯಾಣಿಕರು ಪರದಾಡಿದ್ರು. ವಿಮಾನ ಸಂಚಾರ ನಿಯಂತ್ರಣದಲ್ಲಿ ಉಂಟಾದ ದೋಷ ಸೈಬರ್ ದಾಳಿ ಅಲ್ಲ ಅಂತ ವಿಮಾನ ನಿಲ್ದಾಣ ಪ್ರಾಧಿಕಾರ ಸ್ಪಷ್ಟನೆ ಕೊಟ್ಟಿದೆ. ನಟಿ ಕತ್ರಿನಾ ಕೈಫ್ ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ದಾರೆ. ಈ ಬಗ್ಗೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಕತ್ರಿನಾ ಕೈಫ್ ಮತ್ತು ವಿಕಿ ಕೌಶಲ್ 2021ರಲ್ಲಿ ವಿವಾಹವಾಗಿದ್ದರು. ಆದರೆ ಮದುವೆಯಾಗಿ ಕೆಲ ವರ್ಷವಾದರೂ ಮಕ್ಕಳಾಗಿರಲಿಲ್ಲ. ಹೀಗಾಗಿ ಕತ್ರಿನಾ ಕೈಫ್ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಭೇಟಿ ಕೊಟ್ಟು ವಿಶೇಷ ಪೂಜೆಗಳನ್ನು ಸಲ್ಲಿಸಿದರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನೋಡೋಣ.
19 ದಿನಗಳ ಹಿಂದೆ ರಷ್ಯಾದ ಉಫಾ ನಗರದಲ್ಲಿ ನಾಪತ್ತೆಯಾಗಿದ್ದ 22 ವರ್ಷದ ಭಾರತೀಯ ವಿದ್ಯಾರ್ಥಿಯ ಮೃತದೇಹ ಡ್ಯಾಮ್ ಒಂದರಲ್ಲಿ ಪತ್ತೆಯಾಗಿದೆ. ವಿದ್ಯಾರ್ಥಿಯನ್ನ ರಾಜಸ್ಥಾನದ ಲಕ್ಷ್ಮಣ್-ಘಡದ ಕಫನ್ವಾಡ ಗ್ರಾಮದ ನಿವಾಸಿ ಅಜಿತ್ ಸಿಂಗ್ ಚೌಧರಿ ಅಂತ ಗುರುತಿಸಲಾಗಿದೆ. 2023ರಲ್ಲಿ ಎಂಬಿಬಿಎಸ್ ಶಿಕ್ಷಣಕ್ಕಾಗಿ ಬಷ್ಕಿರ್ ರಾಜ್ಯದ ವೈದ್ಯಕೀಯ ವಿಶ್ವವಿದ್ಯಾಲಯಕ್ಕೆ ಅಜಿತ್ ಸೇರಿದ್ದು, ಅಕ್ಟೋಬರ್ 19ರಂದು ಹಾಲು ಖರೀದಿಸಲು ಹೋಗೋದಾಗಿ ಹೇಳಿ ಬೆಳಗ್ಗೆ ತನ್ನ ಹಾಸ್ಟೆಲ್ನಿಂದ ತೆರಳಿದ್ದ ಅಜಿತ್ ಸಿಕ್ಕಿದ್ದು ಹೆಣವಾಗಿ ಅಂತ ವರದಿಯಾಗಿದೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಮತ್ತೊಮ್ಮೆ ಹಿಂಸಾತ್ಮಕ ಅಶಾಂತಿಯಿಂದ ನಡುತ್ತಾ ಇದೆ. ವಿದ್ಯಾರ್ಥಿಗಳು ಹೆಚ್ಚಾಗಿ ಜೆನ್ಝಡ್ ಸಮುದಾಯ ಶಹಬಾಜ್ ಶರೀಫ್ ನೇತೃತ್ವದ ಸರ್ಕಾರದ ಶೈಕ್ಷಣಿಕ ನೀತಿಗಳನ್ನು ವಿರೋಧಿಸಿ ಬೀದಿಗಿಳಿದಿದ್ದಾರೆ. ಹೆಚ್ಚುತ್ತಿರುವ ವಿಶ್ವವಿದ್ಯಾಲಯ ಶುಲ್ಕ ಮತ್ತು ದೋಷಪೂರಿತ ಪರೀಕ್ಷಾ ಪ್ರಕ್ರಿಯೆ ವಿರುದ್ಧ ಭಾರೀ ಅಪಸ್ವರ ಕೇಳಿಬಂದಿದೆ. ಶಾಂತಿಯುತ ಪ್ರತಿಭಟನೆ ನಡೆಸ್ತಾ ಇದ್ದ ವಿದ್ಯಾರ್ಥಿಗಳ ಮೇಲೆ ಅಪರಿಚಿತ ವ್ಯಕ್ತಿಗಳು ಗುಂಡು ಹಾರಿಸಿದ್ರಿಂದ ಪ್ರತಿಭಟನೆ ಈಗ ಹಿಂಸಾತ್ಮಕ ರೂಪಕ್ಕೆ ತಿರುಗಿದೆ. ಗುಂಡಿನ ದಾಳಿಯಲ್ಲಿ ಓರ್ವ ವಿದ್ಯಾರ್ಥಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಎರಡ್ 2026ರ ಮಾರ್ಚ್ನಲ್ಲಿ ನೇಪಾಳ ಚುನಾವಣೆ ನಡೆಯಲಿದೆ. ಚುನಾವಣೆಗೂ ಮುನ್ನ ನೇಪಾಳದಲ್ಲಿ ಮತದಾರರ ನೋಂದಣಿ ಅಭಿಯಾನ ನಡೆಸಲಾಗ್ತಾ ಇದ್ದು, ಉತ್ಸಾಹದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಹೊಸ ಮತದಾರರು ಕಂಡಿದ್ದು, 42 ದಿನಗಳಲ್ಲಿ 1,30,000ಕ್ಕೂ ಹೆಚ್ಚು ಹೊಸ ಮತದಾರರು ಮತದಾನ ಪಟ್ಟಿಯಲ್ಲಿ ದಾಖಲಾಗಿದ್ದಾರೆ. 2026ರ ಮಾರ್ಚ್ 5ರಂದು ನೇಪಾಳದಲ್ಲಿ ಸಾರ್ವತ್ರಿಕ ಚುನಾವಣೆ ನಡೆಯಲಿದೆ. ಪ್ರಧಾನಿ ಮೋದಿಯನ್ನ ಮತ್ತೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೊಗಳಿದ್ದಾರೆ. ಮೋದಿ ಒಬ್ಬ ಮಹಾನ್ ವ್ಯಕ್ತಿ, ಅವರು ನನ್ನ ಸ್ನೇಹಿತ ಅಂತ ಹೇಳಿದ್ದಾರೆ. ಜೊತೆಗೆ ಎರಡೂ ರಾಷ್ಟ್ರಗಳ ನಡುವಿನ ವ್ಯಾಪಾರ ಸಂಬಂಧ ಅಭಿವೃದ್ಧಿಪಡಿಸಲು ಮುಂದಿನ ವರ್ಷ ನಾನು ಭಾರತಕ್ಕೆ ಭೇಟಿ ನೀಡಬಹುದು ಅಂತ ಹೇಳಿದ್ದಾರೆ. ಇದೇ ವೇಳೆ ರಷ್ಯಾದಿಂದ ಭಾರತ ಈಗಾಗಲೇ ತೈಲ ಖರೀದಿ ಪ್ರಮಾಣ ಕಡಿಮೆ ಮಾಡಿದೆ ಅಂತ ಹೇಳಿದ್ದಾರೆ.